ಅಂದ್ರೆ ನಾವು ಇಂಡಿಯಾಕ್ಕೆ ಬರ್ತೀವಿ ಅಂತಂದ್ರೆ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಷ್ಟು ಖುಷಿ ಇರ್ತೈತೆ. ಕುಂತು ಮಾತಾಡೋ ಯಾವ ಪರಿಸ್ಥಿತಿ ಒಳಗೂ ಇಲ್ಲ. ಯುದ್ಧ ನಿಂದಿರ್ತೈತೆ ಅಂತ ಭರವಸೆನೂ ಬರಾಕತ್ತಿಲ್ಲ. ಇನ್ನೇನಪ್ಪ ಇವತ್ತು ನಾಳೆ ಅಂದರೆ ಇಂಡಿಯಾಕ್ಕೆ ಹೋಗ್ತೀವಿ ಅಂತ ಅನ್ನೋ ಖುಷಿ ಒಂದು ಕಡೆ ಇದ್ರೆ ಅನ್ನೋನ್ನ ಎಲ್ಲೆಲ್ಲೋ ಏನೇನೋ ಕಾರಣ ಹಾಕಿ ಫ್ಲೈಟ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಒಮ್ಮೆ ನೋಡಿದ್ರೆ ಇಲ್ಲ ಹೋಗಬೇಕು, ಫ್ಯಾಮ್ಲಿ ನೋಡಬೇಕು, ಮಕ್ಕಳು ನೋಡಬೇಕು ಅಂತ ಆಸೆ ಆಕೈತಿ. ಭಾಳ ಕಷ್ಟ ಅನ್ಸುತ್ತೆ. ಅಂದರೆ ಈಗ ಹೇಳ್ತಾರಲ್ಲ, ಗಂಡ ಹೆಂಡತಿ ನಡ್ಬರ್ಕ ಕೂಸು ಬಿಡು ಆಯಿತು ಅಂಥೇಳಿ. ಸೊ ಇವಾಗ ಪರಿಸ್ಥಿತಿ ಹಂಗಾಗೈತಿ. ನಮಸ್ಕಾರ ಕರ್ನಾಟಕ. ಸ್ಪೆಷಲಿ ಹೆಂಗಾಗೈತಿ ಅಂತಂದ್ರೆ ಯುದ್ಧ ದೇಶಗಳ ನಡು ನಡೆಯಾಕತ್ತೈತಿ. ಅಂಥದ್ರಾಗ ಈ ಗಂಡ ಹೆಂಡತಿ ಜಗಳ ಅಥವಾ ಅತ್ತಿ ಸೊಸೆ ಜಗಳ ಅಂತಂದ್ರೆ ಮನ್ಯಾಗಿನ ಹಿರಿಯರು ಕೂಡಿ ಬಗೆಹರಿಸ್ತಾರೆ. ಇಲ್ಲ ಅಂತಂದ್ರೆ ನಮಗೆ ಪರಿಚಯ ಇದ್ದವ್ರು ಯಾರೋ ಒಂದು 4 ಮಂದಿ ಬಂದು ಕಿಶನ್ ಕುಂತ ಹೇಳಿ ಬಗೆಹರಿಸ್ತಾರೆ. ಬಟ್ ಈ ದೇಶಗಳ ನಡು ನಡೆಯಾಕತ್ತಿದ್ದ ಯುದ್ಧ ಹೆಂಗೆ ನಿಂದಿರ್ತೈತೆ ಅನ್ನೋದಾಗ ಗೊತ್ತಾಗಕತ್ತಿಲ್ಲ. ಬಟ್ ಅದ್ರೊಳಗೆ ಸಫರ್ ಆಗಾಕತ್ತಿದ್ದು ಪ್ರತಿಯೊಬ್ಬರು ಸಫರ್ ಆಗಾಕತ್ತಾರ. ಅದು ಯುದ್ಧ ನಡೆಯಾಕತ್ತಿದ್ದು ಅಮೇರಿಕಾ, ಇರಾನ್, ಇಸ್ರೇಲ್ ಇವತ್ರ ನಡ್ಬಾರ್ಕ. ಬಟ್ ಕಾಸ್ಟ್ಲಿ ಆಗಾಕತ್ತಿದ್ದು ಪ್ರತಿಯೊಂದು ದೇಶದೊಳಗೂ ಕಾಸ್ಟ್ಲಿ ಆಗಾಕತ್ತೈತಿ. ಸಾಲದಕ್ಕೆ ಇವು ಫ್ಲೈಟ್ ನಮಗೆ ನಾವು ಈ ಅಬ್ರಾಡ್ ಒಳಗೆ ಇರೋರ ಪರಿಸ್ಥಿತಿ ಹೆಂಗಿರ್ತೈತಿ ಅಂದ್ರೆ ಎಲ್ಲನೂ ಅಂದರೆ ಇವಾಗ ನಾವು ಏನೋ ಊರಿಗೆ ಹೋಗಬೇಕು, ಇಂಡಿಯಾ ಹೋಗಬೇಕು, ಅಥವಾ ನಾವು ಏನೋ ಲೀವ್ ತೊಗೋಬೇಕು, ಏನೋ ಮಾಡಬೇಕು ಅಂತಂದ್ರೆ ಅಂದ್ರೆ ವೆಕೇಷನ್ಗೆ ಅಂತ ಏನು ಬರ್ತಿರ್ತೀವಲ್ಲ ಎಲ್ಲನೂ 1 ವರ್ಷದ ಮುಂಚೆನೇ ಪ್ಲ್ಯಾನ್ ಆಗಿ ಕುಂತಿರ್ತೈತಿ. ಹಂಗಿದ್ದ ಟೈಮ್ದಾಗ 3 ತಿಂಗಳಕ್ಕಿಂತ ಮುಂಚೆ ನಾವು ಫ್ಲೈಟ್ ಬುಕ್ ಮಾಡಿಟ್ಟಿರ್ತೀವಿ ಅಂದ್ರೆ ಇಂಡಿಯಾಕ್ಕೆ ಹೋಗಬೇಕು ಅಂತೇಳಿ. ಇನ್ನೇನಪ್ಪ ಇವತ್ತು ನಾಳೆ ಹೋಗ್ತೀವಿ ನಾವು ಇಂಡಿಯಾಕ್ಕೆ ಅಂತನೂ ಖುಷಿ ಒಳಗೆ ಅದೇನೇನು ಖರೀದಿ ಮಾಡಿರ್ತೀವೋ ನಮ್ಗೆ ಗೊತ್ತು. ಯಾಕಂದ್ರೆ ಆನ್ಲೈನು ಬೈ ಮಾಡಿರ್ತೀವಿ, ಅಂಗಡಿಗಳಿಗೆ ಹೋಗಿ ಅಲ್ಲಿ ಶಾಪ್ಗಳಿಗೆ ಚಾಕ್ಲೇಟು ಅದು ಇದು ಅಂತ ಏನೇನೋ ತೊಗೊಂಡಿರ್ತೀವಿ. ಅದೊಂದು ಖುಷಿನೇ ಬೇರೆ ಇರ್ತೈತೆ. ಅಂದ್ರೆ ಸ್ಪೆಷಲಿ ಹೆಣ್ಮಕ್ಳಿಗೆ ಏನು ಇರ್ತೈತೆ ಅಂದ್ರೆ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಇರ್ತೈತಲ್ಲ. ಸೊ ಆ್ಯಸ್ ಅಬ್ರಾಡ್ ಒಳಗೆ ಇರುವವರು ಇಂಡಿಯಾಕ್ಕೆ ಹೋಗಬೇಕು ಅಂದ್ರೆ ಆ ಒಂದು ಫೀಲಿಂಗ್ ಬರ್ತಿರ್ತದೆ. ಅಂದ್ರೆ ಗಂಡನ ಮಂದಿ ತವ್ರ ಮನೆಗೆ ಹೊಂಟಿವಲ್ಲ ಅಂತನೋ ಒಂದು ಫೀಲಿಂಗ್ ಇರ್ತೈತಿ. ಸೊ ಆ ಒಂದು ಭಾವನೆ ಒಳಗೆ ಅಂದ್ರೆ ಆ ಒಂದು ಖುಷಿ ಒಳಗೆ ಏನೆಲ್ಲ ಬೈ ಮಾಡಿರ್ತೀವಿ ಅಂದ್ರೆ ಮನೆಯವ್ರಿಗೆ ಆಯಿತು, ಆಮೇಲೆ ಫ್ರೆಂಡ್ಸಿಗೆ ಆಯಿತು, ಅಂದ್ರೆ ಇವನ್ ಆನ್ಲೈನು ಬೈ ಮಾಡಿರ್ತೀವಿ, ಆಮೇಲೆ ಚಾಕ್ಲೇಟ್ಸ್ ಅದು ಇದು ಅಂತ ಶಾಪ್ಗಳೊಳಗೂ ಬೈ ಮಾಡಿರ್ತೀವಿ. ಇವಾಗ ಎಲ್ಲ ಇಷ್ಟರು ಎಲ್ಲ ನಡ್ಬರ್ಕು ಈ ಎಲ್ಲ ಹತ್ರ ಖುಷಿ ನಡ್ಬರ್ಕ ಫ್ಲೈಟ್ ಕ್ಯಾನ್ಸಲ್ ಅಂತ ಬಂದುಬಿಡ್ತೈತಿ. ಈಗ ಏನು ಮಾಡಬೇಕೋ ಒಂದು ತಿಳಿವಲ್ತು. ಅಂದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗೈತಿ ಅಂತೇಳಿ ರೀಸ್ಕೆಡ್ಯೂಲ್ ಮಾಡೋಕೆ ಹೋದಿವಿ ಅಂದ್ರೆ ನಂದು ವೆಕೇಷನ್ ಮುಗಿದು ಹೋಗ್ತೈತಿ. ಆ ರೇಂಜಿಗೆ ಡೇಟ್ ತೋರ್ಸಾತೈತಿ. ಅಂದ್ರೆ ನೆಕ್ಸ್ಟ್ ಮಂತ್ 23, 24 ಈ ಥರ ತೋರ್ಸಾತೈತಿ. ರಿಫಂಡ್ ಕೇಳಿ ಆಲ್ರೆಡಿ 3 ದಿವಸ ಆಯ್ತು, 3-4 ದಿವಸ ಆಯ್ತು. ಸೊ ರಿಫಂಡು ಬರಾಕತ್ತಿಲ್ಲ. ಈ ದೇಶಗಳ ನಡು ಯುದ್ಧ ನಡೆಯತೈತಿ. ಇದ್ರೊಳಗೆ ಲಾಭ ಅನುಭವಿಸೋರು ಅಂದ್ರೆ ಫ್ಲೈಟ್ನವರು. ಅಂದ್ರೆ 2 ತಿಂಗಳು ಸ್ಯಾಲ್ರಿ ಇಡಬೇಕಂದ್ರೆ ಇವಾಗ ನಾನು ಹೊಸ ಫ್ಲೈಟ್ ಬುಕ್ ಮಾಡಬೇಕು ಅಂತಂದ್ರೆ ಅಂದ್ರೆ ಈಗ ನಾನು ಬೇರೆ ಫ್ಲೈಟ್ ಬುಕ್ ಮಾಡಿನ ಬರಬೇಕು ಅಂತಂದ್ರೆ ಏನೂ ಇಲ್ಲ ಅಂದ್ರೆ ಮಿನಿಮಮ್ 2 ತಿಂಗಳು ಸ್ಯಾಲ್ರಿ ಫ್ಲೈಟಿಗೆ ಇರಬೇಕು, ಜಸ್ಟ್ ಒನ್ ವೇಗೆ. ಸೊ ಹಿಂಗೆಲ್ಲ ಯೋಚನೆ ಮಾಡಿದಾಗ ಅನಿಸ್ತೈತಿ, ಅಪ್ಪ ಇಲ್ಲಿಂದ ಅಲ್ಲಿ ಹೋಗೋಕ್ಕಿಂತ ಇದೇ ದುಡ್ಡನ್ನು ಇಂಡಿಯಾದವ್ರಿಗೆ ಹಾಕಿದೆ ಅಂದ್ರೆ ನಮ್ಮ ಫ್ಯಾಮ್ಲಿಗಳಿಗೆ ಹಾಕಿದೀವಿ ಅಂತಂದ್ರೆ ಖುಷಿ ಪಡ್ತಾರಲ್ಲ ಅಂತ ಒಮ್ಮೆ ಅನಿಸ್ತೈತಿ. ಒಮ್ಮೆ ನೋಡಿದ್ರೆ ಇಲ್ಲ ಹೋಗಬೇಕು, ಫ್ಯಾಮ್ಲಿ ನೋಡಬೇಕು, ಮಕ್ಕಳು ನೋಡಬೇಕು ಅಂತ ಆಸೆ ಆಕೈತಿ. ಭಾಳ ಕಷ್ಟ ಅನ್ಸುತ್ತೆ. ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಬರ್ರಿ ಅಂತ ಹೇಳ್ತಿರ್ತಾರೆ. ಬಟ್ ಇವಾಗಿನ ಸಿಚುವೇಶನ್ಗೆ ಯಾವುದು ಎಲ್ಲಿ ನಿಂದಿರ್ತೈತಿ ಅಂತೂ ಹೇಳಕತ್ತಿಲ್ಲ. ಇನ್ ಕೇಸ್ ಫ್ಲೈಟ್ ಬುಕ್ ಮಾಡಿದ್ರು ಇಂಡಿಯಾ ಬರ್ತೀವಿ ಅಂತೇಳಿ ಗ್ಯಾರಂಟಿ ಬರಾಕತ್ತಿಲ್ಲ. ಯಾಕಂದ್ರೆ ಫ್ಲೈಟ್ ಬುಕ್ ಆಗಿದ್ದು ಕೂಡ ಕ್ಯಾನ್ಸಲ್ ಆಗಕತ್ತವು. ಸೊ ಸಿಚುವೇಶನ್ ಹಿಂಗೈತಿ. ಹೇಳ್ಬೇಕಂದ್ರೆ ಇವಾಗ ನಮ್ಮ ಪರಿಸ್ಥಿತಿ ಹೆಂಗಾಗೈತಿ ಅಂದ್ರೆ ಹೊಳ್ಯಾಗ ಹುಣ್ಸೆ ಹಣ್ಣು ತೊಳ್ದಂಗೆ ಆಗೈತಿ. ಸೊ ಏನೂ ಮಾಡೋಕ್ಕೂ ಆಗವಲ್ತು. ನೆಕ್ಸ್ಟ್ ಏನಾಕೈತಿ ಅಂತ ಗೊತ್ತಿಲ್ಲ. ಇನ್ನು ಫ್ಲೈಟ್ ಯಾವಾಗ ಐತಿ ಅಂತ ನೋಡಿಕೊಂಡು ಸ್ಕೆಡ್ಯೂಲ್ ನೋಡಿಕೊಂಡು ಅಂದ್ರೆ ಡೈರೆಕ್ಟ್ ಫ್ಲೈಟ್ ಇದ್ದದ್ದು ನೋಡಿಕೊಂಡು ಬುಕ್ ಮಾಡಿದ್ರೆ ಇಂಡಿಯಾ ಬರ್ಬೋದು. ಇಲ್ಲ ಅಂತಂದ್ರೆ ನಾನು ವೆಕೇಷನ್ ಇಲ್ಲೇ ಕಳಿಬೇಕಾಗತ್ತೆ ಅಷ್ಟೆ. ಥ್ಯಾಂಕ್ ಯು.